ತಿಂಗಳಿಗೆ ವಾರಕ್ಕೆಲ್ಲ ನಾವೇ ದರ್ಶನ್ ಸರ್ ಹತ್ರ ಹೋಗಿ ಮಾಡ್ಕೊಡಕ್ ಹೋಗ್ತೀವಿ. ಅವ್ರ ಚಾಟ್ನ ತುಂಬಾ ಇಷ್ಟ. ಹಾ ಸರ್, ಕಾಟೇರ ಶೂಟಿಂಗ್ ಹೋಗಿದ್ದೀವಿ ಸರ್. ಕುಮಾರಸ್ವಾಮಿ ಸರ್ ಹೋಗಿದ್ದೀವಿ. ಖುಷಿಯಿಂದ ಒಪ್ಕೊಂಡು ಅವರೇ ತಪ್ಕೊಂಡು ಒಂದು ಫೋಟೋ ಕೊಟ್ಟು ನನ್ನ ಅದೃಷ್ಟ ಅವ್ರ ಹತ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋ ಅದೃಷ್ಟ ಬಂದಿದೆ. ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಸರ್. ಇವತ್ತಿನ ದಿನ ನಾನು ಇದ್ದೀನಿಂದ್ರೆ ದರ್ಶನ್ ಸರ್. ಸರ್ ಅವರೆಲ್ಲ ನೋಡ್ತಾರೆ ಸರ್, ಇದನ್ನ ಯೂಟ್ಯೂಬ್ ನೋಡ್ತಾರೆ ಸರ್. ನನ್ನ ಹೆಸರು ಯೂಸ್ ಮಾಡ್ಕೊತಾ ಇದೆ ಮಗನೇ, ನನಗೆ ನಿಂಗೈತೆ ಅಂತ ದರ್ಶನ್ ಸರ್ ಫೋಟೋ ನೋಡ್ತಿದ್ದಂಗೆ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ತಾರೋ ಅದೇ ತರ ಮರ್ಯಾದೆ ಕೊಟ್ಟು ತಿಂತಾರೆ ಸರ್. ನಮಸ್ಕಾರ ಸರ್, ವಸಂತ್ ಅಂತ. ಪಟ್ಟೇಗರಪಾಳ್ಯ ಮೇನ್ ರೋಡ್ ಬರುತ್ತೆ ಸರ್. ಇದು ವಿಜಯನಗರದಿಂದ ನಿಯರು ಶೋಭಾ ಹಾಸ್ಪಿಟ್ಲು ಡೌನ್ ಇಂದ ಬಂದ್ರೆ ಪಟ್ಟೇಗರಪಾಳ್ಯ ಮೇನ್ ರೋಡ್ ಬರುತ್ತೆ. ಇದು ಸರ್ ಇಲ್ಲಿ 9 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಆರ್ಟ್ ಅಂತ ಸರ್. ಇದು ಮತ್ತೆ ಇದು ಲಿವರ್ ಇರುತ್ತೆ, ಇದು ಲಿವರ್ ಇದೆ. ಇದು ಮಟನ್ ಚಾಪ್ಸ್ ಇರುತ್ತೆ, ಮಟನ್ ಚಾಪ್ಸು. ಇದು ಜೇರ್ ಅಂತ ಇರುತ್ತೆ, ಮತ್ತೆ ಇದು ಲೆನ್ಸ್ ಅಂತ ಇರುತ್ತೆ. ಇದು ಮಣ್ಣೀರಲು, ಇದು ಬೀಜ. ಕಿಡ್ನಿ ಇದೆ ತೊಡಿ, ಇದೇ ಕಿಡ್ನಿ. ಮತ್ತೆ ಚರ್ಬಿ ಇರೋದಿಲ್ಲ ಸರ್, ಎಲ್ಲ ಕಲೆಗಿದೆ. ಇಷ್ಟು ಐಟಮ್ ಇರುತ್ತೆ ಸರ್. ಇದು ಬೀಜ ಅಂತ. ಕೈಮಾ ಟ್ಯೂಬ್ ಇರುತ್ತೆ. ಟೋಟಲ್ ಒಂದು 9 ರಿಂದ 10 ಐಟಮ್ ಇರುತ್ತೆ ಸರ್. ನಾವು ತಿಂಗಳಿಗೆ ವಾರಕ್ಕೆಲ್ಲ ನಾವೇ ದರ್ಶನ್ ಸರ್ ಹತ್ರ ಹೋಗಿ ಮಾಡ್ಕೊಡಕ್ ಹೋಗ್ತೀವಿ. ಅವ್ರ ಚಾಟ್ನ ತುಂಬಾ ಇಷ್ಟ. ಬಟ್ ನಾವೇ ವಾರಕ್ಕೆ 15 ದಿವಸ ಈ ತರ ಇದ್ದಾಗ ಶೂಟಿಂಗ್ ಇರೋ ಸ್ಪಾಟು ಇಲ್ಲ ಎಲ್ಲಾದ್ರೂ ಬೇರೆ ಹೊರಗಡೆ ನಾವೇ ಹೋಗಿ ಮಾಡ್ಕೊಟ್ಬಿಟ್ಟು ಬರ್ತೀವಿ ಸರ್. ಹೌದು ಸರ್, ಹೌದು ಸರ್. ಸರ್ ನಾನು ಕಲಾಸ್ಪಳ್ಳಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಯಜಮಾನ್ರು ಇದ್ರು, ಲಕ್ಷ್ಮಣ್ ಗೌಡ್ರು ಅಂತ. ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ, ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿಂದ ಇದ್ದಾಗ ನಾನು ಅಲ್ಲಿಂದ ಚಿಕ್ಕ ಹುಡುಗ, ಅಲ್ಲಿಂದ ಪರಿಚಯ ಇದ್ರು. ನಾನೊಂದು 13-14 ವರ್ಷ ಕಲಾಸ್ಪಳ್ಳಿದೆ ಕೆಲಸ ಮಾಡ್ತೀನಿ. ಹಾಂ ಸರ್. ಇದೆ ಸರ್, ಅದು ಜಾಸ್ತಿನೇ ಇದೆ ಸರ್. ಹಾಂ ಸರ್. ಸ್ಟಾರ್ಟಿಂಗು ಅಲ್ಲಿ ಬರ್ತಾ ಇದ್ರು ಸರ್. ಆಮೇಲೆ ಸ್ವಲ್ಪ ಅವರು ಇದಾದಾಗ ಬರ್ತಾ ಇರಲಿಲ್ಲ. ಈಗ ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಬಿಟ್ರು. ಬಟ್ ನಮ್ಮನ್ನ ಪರ್ಸನಲ್ ಆಗಿ ಇದು ಮಾಡ್ಕೊಂಡು ಕರ್ಕೊಂಡೋಗಿ ಮಾಡಿಸ್ಕೊತಾರೆ ಹಾಂ ಸರ್. ಸರ್ ಇಲ್ಲಿ ಬಂದರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಸರ್. ಇಲ್ಲಿರೋ ಅಭಿಮಾನಿಗಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾವತ್ತೂ ಬಂದಿಲ್ಲ. ಅವರ ತಮ್ಮ ಫ್ಯಾಮಿಲಿ ಬಂದಿದೆ ಸರ್. ಹಾಂ ಹಾಂ ಸರ್. ಶೂಟಿಂಗ್ ಇರೋ ಸ್ಪಾಟು, ಮನೆ ಇಲ್ಲ ಫಾರ್ಮ್ ಹೌಸು, ಆ ಥರ ಜಾಗಗಳಿಗೆ ಹೋಗಿ ನಾವೇ ಮಾಡ್ಕೊಟ್ಟು ಬರ್ತೀವಿ. ಇವಾಗ ದರ್ಶನ್ ಸರ್ ಹಾಂ ಸರ್. ಇಲ್ಲ ಸರ್, ಇವ್ರಿಗೆ ಅಂತಾನೆ, ಯಜಮಾನ್ರಿಗೆ ಅಂತಾನೆ ಬೇರೆ ಸೆಟ್ ಇದೆ. ಆ ಸೆಟ್ಟಿಂದ ತಗೊಂಡೋಗ್ಬಿಟ್ಟು ಅಲ್ಲೇ ನಾವೇ ಅಲ್ಲೇ ರೈಬಿಗೆ ರೆಡಿ ಮಾಡಿಕೊಡ್ತೀವಿ ಸರ್. ಇಲ್ಲಿಂದ ಪಾರ್ಸಲ್ ತಗೊಂಡ್ರೆ ಅದು ಟೇಸ್ಟ್ ಇರಲ್ಲ. ಬಟ್ ಅದು ಲೈವ್ ಆಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಂ ಸರ್. ಇದೆ ಸರ್, ಇದೆ ಸರ್, ಇದೆ ಸರ್. ಹೌದು ಸರ್. ಇದೆ. ಹೌದು ಸರ್, ಖಂಡಿತ ಆ ಥರ ಸರ್. ಸರ್ 1 ವೀಕ್ ಆಯ್ತು. ಹಾಂ ಸರ್. ಇಲ್ಲಿ ನೆಲಮಂಗಲ ಬೈಪಾಸ್. ಹಾಂ ಸರ್, ಕಾಟೇರ ಶೂಟಿಂಗ್ ಹೋಗಿದ್ದೀವಿ. ಬಟ್ ನೆಕ್ಸ್ಟ್ ಇನ್ನ ಹೇಳಿದ್ರೆ ಡೇಟ್ ಇನ್ನ ಹೇಳಿಲ್ಲ. ಹಾಂ ಸರ್. ಜೇರು, ಬೀಜ, ಚಾಪ್ಸು, ಕೈಮಾ ಸರ್. ಆರ್ಟು ತಿಂತಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸರ್ ದರ್ಶನ್ ಸರ್ ಪರ್ಮಿಷನ್ಗಿನ್ನ ನಾವು ಲಾಸ್ಟ್ ಟೈಮ್ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕಾದ್ರೆ ಗೌರಿ ಹಬ್ಬ ಟೈಮು ಅವ್ರ ಮನೆಗೆ ಹೋಗಿದ್ವಿ. ಅವಾಗ ಕೇಳಿದೆ, ಹಿಂಗೆ ಒಂದು ಫೋಟೋ ಹಾಕ್ತಾ ಇದ್ದೀನಿ ಅಣ್ಣ, ನಿಮ್ದು ಒಂದು ಬೋಲ್ಡಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಫೋಟೋ ತೋರಿಸ್ದೆ. ಈ ಥರ ಎಲ್ಲ ಮಾಡಿಸಿದ್ದೀನಿ, ಸ್ಕೆಚ್ ಬಂದಿದೆ ನೋಡಿ ಅಂತ ತೋರಿಸ್ದೆ. ಬಟ್ ಅವ್ರು ಅವಾಗ ನನಗೆ ಗೊತ್ತಿಲ್ಲ, ನನ್ನ ಮಗನೇ ನನಗೆ ಕಾಮಿಡಿ ಮಾಡಿದ್ರು. ನನಗೆಲ್ಲ ಅರ್ಧ ಕೊಟ್ಬಿಡ್ಬೇಕು ನಿನ್ನ ಬಿಸ್ನೆಸ್ಸಲ್ಲಿ ಅಂತ ಕಾಮಿಡಿ ಮಾಡ್ತಾಯಿದ್ರು. ಬಟ್ ನಿಮಗಿಂತ ಹೆಚ್ಚ ಅಂತ ಅವ್ರನ್ನ ತುಂಬ ಜನ ಆರಿಸೋಂಥ ದೈವ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಬಟ್ ಅವ್ರ ಹತ್ರ ಹೋಗಿ ಯಜಮಾನ್ರಿಗೆ ಹೇಳಿದೆ, ಹಿಂಗೆ ಮಾಡಿಸ್ತಾ ಇದ್ದೀನಿ ಏನು ಅಂತ. ಖುಷಿಯಿಂದ ಒಪ್ಕೊಂಡು ಅವರೇ ತಪ್ಕೊಂಡು ಒಂದು ಫೋಟೋ ಕೊಟ್ಟು ಆ ಫೋಟೋ ಎಲ್ಲ ಸ್ಕೆಚ್ಚು ತೋರಿಸ್ದೆ, ಇದು ಮಾಡ್ತಾಯಿದ್ದಾರೆ. ಬಟ್ ನನ್ನ ಅದೃಷ್ಟ ಏನಂತಂದರೆ, ತುಂಬ ಜನ ಲಕ್ಷಾಂತರ ಅಭಿಮಾನಿಗಳು ಅವ್ರು ನೋಡಿ ಎಲ್ಲ ಅವ್ರ ಹತ್ರ ಹೋಗಿ ತುಂಬ ಇದು ಮಾಡ್ತಾರೆ. ಬಟ್ ನನ್ನ ಅದೃಷ್ಟ ಅವ್ರ ಹತ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋ ಅದೃಷ್ಟ ಬಂದಿದೆ.
ಅದನ್ನು ನಾವು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋದು ಬಾಸಿಂದನೇ ಎಲ್ಲ ಸರ್. ಅವರಿಂದ ತುಂಬ ಜನ ಬರ್ತಾರೆ ಅವ್ರ ಹೆಸರು ಹೇಳ್ಕೊಂಡು. ನಮಗೂ ಅವರಿಂದನೇ ತುಂಬ ಅನ್ನದಾತರ ಆಗಿದ್ದಾರೆ ಸರ್. ಅವ್ರ ಹೆಸರು ನನಗೆ ಬೆಳೆಯೋಕ್ಕೆ ಒಂದು ಕಾರಣ ಆಗಿದೆ ಸರ್. ಹಾಂ ಸರ್. ಹಾಂ ಸರ್, ಎಕ್ಸಾಮ್ ಅಂತಂದರೆ ನಾನು ಹೋಗ್ತಾ ಇರ್ತೀನಲ್ವಾ, ನಾನು ತುಂಬ ಫೋಟೋ ಎಲ್ಲ ಹಾಕಬೇಕಾದ್ರೆ ಬೇರೆ ಹೇಳ್ತೀನಿ. ಡೈಲಿ ಒಂದೊಂದು ವಾರಕ್ಕೆ ಹೋದಾಗೆಲ್ಲ ಒಂದು ಫೋಟೋ ಕೊಡಿಯೋಣ ಕೂಡ ಎಂದಾಗ ಏನೋ ಫೋಟೋ ಎಷ್ಟು ತಗೋತೀಯಲ್ಲೇ ಫೋಟೋ ಎಲ್ಲ ಬೇಡ ಹೋಗು ಅಂತಾರೆ. ಇಲ್ಲ ಒಂದು ಫೋಟೋ ಕೊಡಿದ್ವಿ ತುಂಬ ಇನ್ನೂ ಎಲ್ಲ ಇದೆ ಹಾಕ್ಬೇಕು ಅಂತ, ತುಂಬ ಹಳೆಯ ಫೋಟೋ ಎಲ್ಲ ಇದೆ. ಬಟ್ ನನಗೆ ಯಾವ ಬೇಕೋ ಅವು ಮಾತ್ರ ಹೈಲೈಟಾಗಿ ಹಾಕೊಂಡಿದ್ದೀನಿ ಅಷ್ಟೇ ಸರ್. ಇನ್ನೂ ತುಂಬ ಫೋಟೋಸ್ ಇದೆ. ಏನು ಮಾತಾಡಿಲ್ಲ ಸರ್ ಅವ್ರ ಬಗ್ಗೆ, ಏನಿಲ್ಲ ಸರ್. ಹಾಂ ಸರ್, ನನಗೆ ತುಂಬ ಸಪೋರ್ಟಿವ್ ಇದೆ ಸರ್. ಹೌದು ಸರ್, ಖಂಡಿತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಸರ್. ಇವತ್ತಿನ ದಿನ ನಾನು ಇದ್ದೀನಿ ಅಂದರೆ ದರ್ಶನ್ ಸರ್. ಖಂಡಿತ ಸರ್, ಅವೆಲ್ಲ ಹಂಗೆಲ್ಲ ಹೇಳಂಗಿಲ್ಲ ಸರ್. ಮಾಡಿದ್ದಾರೆ ಸರ್ ನನಗೆ. ಹಾಂ ಸರ್, ನನಗೆಲ್ಲ ಕಷ್ಟದಲ್ಲಿದ್ದಾಗೆಲ್ಲ ಮಾಡಿದ್ದಾರೆ ಸರ್. ಹಾಂ ಸರ್, ತುಂಬ ಜನ ಪರಿಚಯ ಆಗಿದ್ದಾರೆ. ನಾವು ತುಂಬ ಜನಕ್ಕೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಸತೀಶ್ ರೆಡ್ಡಿ ಸರ್ ಅಂತಾರೆಲ್ಲ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಸರ್. ಇದೇನು ಹೊರಗಡೆ ಕೆಮಿಕಲ್ ಹಾಕೋಂಥದ್ದು ಏನಲ್ವಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ ಸರ್. ಹಾಂ ಸರ್, ಕೆಲವು ಜನ ತಿಂದೇ ಇಲ್ಲ ಸರ್. ಅದನ್ನು ತೋರಿಸಿದ ತಕ್ಷಣ ಇದು ನಾನು ತಿನ್ನಲ್ಲ, ನಾನು ಬೇಡ ಅಂತ ತುಂಬ ಜನ ಹೇಳಿದ್ದಾರೆ ನನ್ನ ಕಣ್ಮೇಲೆ. ಬಟ್ ಅದನ್ನು ದರ್ಶನ್ ಸರ್ ಅವ್ರ ಕೈಲಿ ಟೇಸ್ಟ್ ಮಾಡಿಸಿದ್ಮೇಲೆ ತುಂಬ ಅದು ಅವ್ರು ನೆಕ್ಸ್ಟು ಅವ್ರು ಬರಬೇಕು ಅಂದರೆ ಅವ್ರು ಮೀಟ್ ಮಾಡೋಕ್ಕೆ ಬರಬೇಕು ಅಂದರೆ ಅದು ಚಾಕ್ನಿ ಇರಲೇಬೇಕು ಸರ್. ಗೊತ್ತು ಸರ್. ಸರ್ ಅವರೆಲ್ಲ ನೋಡ್ತಾರೆ ಸರ್, ಇದನ್ನ ಯೂಟ್ಯೂಬು ನೋಡ್ತಾರೆ ಸರ್. ಅವ್ರು ನೋಡ್ತಾರೆ, ಅವ್ರು ಹೇಳ್ತಾರೆ ನಿನ್ನ ಕತೆ ಎಲ್ಲ ನೋಡಿದೀನಿ ಕಣೋ ಅಂತ ಹೇಳ್ತಾರೆ. ಓದಾಗೆಲ್ಲ ಹೇಳ್ತಾ ಇರ್ತಾರೆ ಸರ್. ಏನು ಕೇಳಲ್ಲ, ನನ್ನ ಹೆಸರು ಯೂಸ್ ಮಾಡ್ಕೊತಾ ಇದ್ದೆ ಮಗನೇ, ನನಗೆ ನಿನಗೈತೆ ಅಂತ ಸುಮ್ಮನೆ ಕಾಮಿಡಿ ಮಾಡ್ತಾರೆ. ಓಕೆ ಸರ್. ಇಲ್ಲ ಸರ್, ಸಪೋರ್ಟ್ ಮಾಡ್ತಾರೆ ಸರ್. ಕಷ್ಟ ಅಂತಂದವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ಸರ್. ದರ್ಶನ್ ಸರ್ ಇಂದ ತುಂಬ ಜನನೂ ಅವ್ರಿಗೆ ಹೆಲ್ಪ್ ಆಗಿದೆ ಸರ್. ದರ್ಶನ್ ಸರ್ ಬಗ್ಗೆ ಇನ್ನೇನು ಹೇಳೋದಿಲ್ಲ ಸರ್. ನಮಗೆ ಅಲ್ಲದಾತ್ರಿ ಇದ್ದಂಗೆ ಅವರು. ಈ ಹಿಂಗೆ ಕಸ್ಟಮರ್ಸ್ ಹೆಂಗೆ ಇದ್ದಾರೆ ನನಗೆ ಅಂದಾದ್ರು, ದರ್ಶನ್ ಸರ್ ಒಂದು ರೀತಿಲಿ ನಮಗೆ ಅವ್ರಿಗೊಂಥರ ಒಂದು ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ಹೌದು ಸರ್, ಕೇಳ್ಕೊಂಡು ಹೋಗ್ತಾರೆ, ನೋಡ್ತಾರೆ. ನಮಗೆ ದರ್ಶನ್ ಸರ್ ಫೋಟೋ ನೋಡ್ತಿದ್ದಂಗೆ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ತಾರೋ ಅದೇ ಥರ ಮರ್ಯಾದೆ ಕೊಟ್ಟು ತಿಂತಾರೆ ಸರ್. ತುಂಬ ಜನಕ್ಕೆಲ್ಲ ಮಾಡ್ಕೊಡ್ತೀವಿ, ಸೆಲೆಬ್ರಿಟೀಸು ಮತ್ತು ಇದು ರಾಜಕೀಯದವ್ರಿಗೆಲ್ಲ ಮಾಡ್ಕೊಡ್ತೀವಿ ಸರ್. ಸರ್ ಕುಮಾರಸ್ವಾಮಿ ಸರ್ಗೆ ಹೋಗಿದ್ದೀವಿ ಸರ್. ನಿಖಿಲ್ ಕುಮಾರಸ್ವಾಮಿ ಹತ್ರ ಈಗ ರೀಸೆಂಟಾಗಿ ಒಂದು 15 ದಿವಸ ಒಂದು ತಿಂಗಳಾಗಿದೆ ಸರ್. ಅವ್ರ ಮನೆ ಹತ್ರ ಅಲ್ಲಿ ಬಿಡದಿ ತೋಟದಲ್ಲಿ ಅವ್ರು ಫಂಕ್ಷನ್ ಮಾಡಿದರು. ಅವಾಗ ಮಗುದ ಬರ್ತಡೇ ಇದ್ದಾಗ ಹೋಗಿ ಮಾಡಿಕೊಟ್ಟಿದ್ದೆ ಸರ್. ಹಾಂ ಸರ್, ತುಂಬ ಚೆನ್ನಾಗಿದೆ ಅಂದರು ಸರ್. ನಿಖಿಲ್ ಅಣ್ಣ ಎಲ್ಲ ಚೆನ್ನಾಗಿದೆ ಅಂದರು, ಕುಮಾರಣ್ಣವರು ಚೆನ್ನಾಗಿದೆ ಅಂತಂದರು. ಅದಾದಮೇಲೆ ಒಂದು ಸಲ ಹೋಗಿ ಅವ್ರದ್ದು ಸಪ್ರೇಟಾಗಿ ಮಾಡಿಸ್ಕೊಂಡಿದ್ರು. ಅವಾಗೂ ಒಂದು ಸಲ ಹೋಗಿ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ಸರ್. ಆಮೇಲೆ ತುಂಬ ಪ್ರಜ್ವಲ್ ದೇವರಾಜು ತುಂಬ ಜನ ಇದ್ದಾರೆ ಸರ್. ರೇಟ್ ಇಷ್ಟೇ ಅಂತ ಇರೋದಿಲ್ಲ, ಬಟ್ ರೇಟನ್ನ ಇದನ್ನ ನಾವು ಅವ್ರ ಬಾರ್ಗಿಂಗ್ಗೆ ರೇಟ್ ಇರುತ್ತೆ. ಒಂದೊಂದು ರೇಟ್ಗೆ ಒಂದೊಂದು ಐಟಮ್ ಇರುತ್ತೆ, ಒಂದೊಂದು ಐಟಮ್ಗೆ ಒಂದೊಂದು ರೇಟ್ ಇರುತ್ತೆ. ಬಟ್ ಯಾವುದು ಇಷ್ಟೇ ರೇಟ್ ಅಂತ ಏನಿಲ್ಲ, ತುಂಬ ಕಾಸ್ಟ್ ಏನಿರಲ್ಲ. ಒಂದು ಮ್ಯಾಕ್ಸಿಮಮ್ ರೇಟಲ್ಲಿ ಇರುತ್ತೆ. ಟೈಮಿಂಗು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆ ಇರುತ್ತೆ ಸರ್. ಸರ್ ರಜೆ ಯಾವುದೂ ಇರಲ್ಲ ಸರ್, ರಜೆ ಏನಿಲ್ಲ. ಸೋಮವಾರ ಯಾವತ್ತೂ ಐಟಮ್ ಸಿಕ್ಕಿಲ್ಲ ಅಂತಂದರೆ ರಜೆ ಇರುತ್ತೆ, ಬಟ್ ಎಲ್ಲ ದಿನ ಇರುತ್ತೆ. ಇನ್ನು ಹಬ್ಬ ಯಾವುದಾದ್ರೂ ಹಬ್ಬಗಳಿದ್ರೆ, ನಮ್ಮ ದೊಡ್ಡ ಹಬ್ಬ ಇದ್ದರೆ ರಜೆ ಇರುತ್ತೆ.